ವರ್ಷಕ್ಕೆ ಮುಂಚೆ ಪರಿಶುದ್ಧಾತ್ಮನ ದರ್ಶನವನ್ನು ಕೊಟ್ಟು 5 ವರ್ಷದಿಂದ ಕರ್ತನ ಕೃಪೆಯಿಂದ ಪರಿಶುದ್ಧಾತ್ಮನ ಸಹಾಯದಿಂದ ಹಾಗೂ ಕರ್ನಾಟಕದಲ್ಲಿರುವಂಥ ಎಲ್ಲ ಸೇವಕರ ಸಹಾಯದಿಂದ 15 ಡಿಸ್ಟ್ರಿಕ್ಟ್ಸ್ ನಾವು ಕರ್ತನ ಕೃಪೆಯಿಂದ ಜೀವನ ಕೂಟವನ್ನು ಮುಗಿಸಿದ್ದೇವೆ. ಹಳ್ಳಿ ಜನರು ಬರ್ತಾರೆ, ದೊಡ್ಡ ದೊಡ್ಡ ಮಂತ್ರವಾದಿಗಳು ಬಂದು ಅಡ್ಡ ಬಿದ್ದು ಯೇಸುನ ಮನಕಾರ ಹಾಕಿ ನೀವು ಸೇವಿಸುವಂತ ಕರ್ತನೆ ನಿಜವಾದನು ಅಂತ ಹೇಳುವಂತೆ ನಿಮ್ಮ ಸಭೆ ಒಳಗಡೆ ಯೇಸು ಮಾಡಲಿಲ್ಲ. ಈ ಕೂಟ ನಡೆಸಕ್ ಕಾರಣ ಒಂದೇ ಒಂದಯ್ಯ, ಈಗಾದ್ರೂ ನೀವು ಯೇಸುವೊಂದಿಗೆ ಬದುಕಬೇಕು, ಅದೇ ನಮ್ಮ ಆಸೆ. ಈಗಾದ್ರೂ ನಿಮ್ ಸಭಾಪಾಲಕರನ್ನ ಗೌರವಿಸ್ಬೇಕು, ಅದೇ ನಮ್ಮ ಆಸೆ. ಹೇಗಾದ್ರೂ ನೀವು ಸಭೆಯನ್ನು ನೀವು ಅಭಿವೃದ್ಧಿ ಮಾಡ್ಬೇಕು, ಅದೇ ನಮ್ಮ ಆಸೆ. ಇನ್ನ ಎಷ್ಟು ದಿವಸ ಯೇಸುನ ಬಿಟ್ಟು ದೂರವಾಗಿರ್ತೀರ? ಈ ಭೂಮಿ ನಾವು ಏನ್ ಮಾಡಿದ್ರು ಪರಲೋಕಕ್ಕೆ ಬರಲ್ಲ, ಅದರ ಸೇವೆ ಮಾಡಿದ್ರೆ ಪರಲೋಕ ಹುಡುಕಿ ಬರುತ್ತೆ. ಬಹುಮಾನಗಳಿಂದ ತುಂಬಿಸ್ತಾರೆ. ಯೇಸು ಎದ್ದು ನಿಂತು ಹೇಗೆ ಬಹುಮಾನಗಳಿಗೆ ನಂಬಿಸ್ತಾರೆ ಅಂತ ಒಳಗಡೆ ಕರೀತಾರೆ. ಈ ಲೋಕವನ್ನು ಅಲ್ಲೋಲ ಕಲ್ಲೋಲ, ಈ ಲೋಕ ಪಟ್ಟಣವನ್ನ ಅಲ್ಲೋಲ ಕಲ್ಲೋಲವಾಗಿ ಮಾರ್ಪಡಿಸುವಂತ ಪ್ರವಾದಿಗಳು ಇಲ್ಲಿ ನಿಂತಿದ್ದಾರೆ. ಇಲ್ಲಿರುವಂತಹ ಸೇವಕರೊಂದಿಗೆ ನಿಂತು ಸೇವೆ ಮಾಡಿರಿ. ನಿಮ್ ಸಭೆಯನ್ನು ಬಿಟ್ಬಿಡ್ಬೇಡ್ರಿ. ನೀವೇನೇ ಬೆಳೆದ್ರು ನಿಮ್ ಸಭೆ ಪಾಲಕನ ಬಿಟ್ಬಿಡ್ಬೇಡ್ರಿ. 2 ಕರಗಳ ನಿಂತು ಒಂದು ಮಾತು ಹೇಳ್ರಿ, ಈ ಶರೀರ ನಿನ್ನ ಆಲಯ, ಯೇಸುವೇ ಈ ಆಲಯದೊಳಗೆ ನೀ ವಾಸ ಮಾಡು, ನನ್ನನ್ನು ಅಭಿಷೇಕ ಮಾಡು, ನನ್ನನ್ನು ನೋಡೋರು ಯೇಸುನ ನೋಡ್ಲಿ. ಎತ್ತುಕೋಲ್ಲ. ಇನ್ನ ಎಷ್ಟು ದಿವಸ ಈ ಸೇವಕರುಗಳ ಕುರಿತು, ನಿಮ್ ಸಭೆಯ ಕುರಿತು ಹಿಂದ್ಗಡೆ ಮಾತಾಡ್ತಾ ಇರ್ತೀರಾ? ನಿಮಗಾಗಿ ಜೀವನ ಮುಡಿಬಿಟ್ಟಿದ್ದಾರೆ. ಇಲ್ಲಿರುವಂತ ಎಷ್ಟೋ ಜನರಿಗೆ ಸ್ವಂತ ಮನೆಗಳಿಲ್ಲ. ಇಲ್ಲಿರುವಂತ ಎಷ್ಟೋ ಜನರ ಹತ್ರ ಕಾರ್ಗಳಿಲ್ಲ. ಇಲ್ಲಿರುವಂತ ಎಷ್ಟೋ ಜನರ ಸಭೆಗಳಲ್ಲಿ ಬರೀ 200 ರೂಪಾಯಿ 300 ರೂಪಾಯಿ ಕಾಣಿಕೆ ಬರುತ್ತೆ. ಎಷ್ಟೋ ರಾತ್ರಿಗಳ ಹಳ್ಳಿಗೆ ಹೋಗಿ ಸೇವೆಗಳು ಮಾಡಿದ್ದಾರೆ ಇಲ್ಲಿರೋರು. ಎಷ್ಟು ದಿವಸ ಸಭೆನ ಬಿಟ್ಟು ದೂರವಾಗಿ ಹೋಗ್ತಾನೆ. ಭಾನುವಾರ ಒಂದು ದಿವಸ ಆರಾಧನೆಗೆ ಸಮಯಕ್ಕೆ ತಕ್ಕಂತೆ ನಾವು ಬರೋದಕ್ಕೆ ಪ್ರಯಾಸ ಮಾಡಲ್ಲ. ಸ್ಕೂಲ್ ಟೈಮ್ ಕರೆಕ್ಟ್ ಆಗಿ ಹೋಗ್ತೀವಿ, ಕಾಲೇಜ್ ಟೈಮ್ ಕರೆಕ್ಟ್ ಆಗಿ ಹೋಗ್ತೀವಿ, ಕೆಲಸ ಅರ್ಧ ಗಂಟೆ ಮುಂಚೆನೆ ಹೋಗ್ತೀವಿ. ಆದ್ರೆ ಭಾನುವಾರ ಆರಾಧನೆ ನನ್ನ ಯೇಸು ಕಾಯ್ತಾ ಇರ್ತಾನಲ್ಲ, ನನ್ನ ಕರ್ತನ ಕಾಯ್ತಾ ಇರ್ತದಲ್ಲ, ಸಭೆಗೆ ಹೋಗ್ಬೇಕನ್ನುವ ಪರಿಗಣನೆ ಇರಲ್ಲ ಸರ್. ಇಡೀ ಬೆಂಗಳೂರಲ್ಲ, ಇಡೀ ಭಾರತ ದೇಶದಿಂದ ಎಂತ ಪ್ರವಾದಿ ಆದ್ರೂ ಬರಲಿ, ಎಂತ ಸೇವಕನಾದ್ರೂ ಬರಲಿ, ಅವನಿಂದ ಓಡಬೇಡ, ಅವನಿಂದ ಓಡಬೇಡ, ನನ್ನ ಹಿಂದೆನೂ ಓಡ್ ಬರಬೇಡ. ಧೈರ್ಯವಾಗಿ ಹೇಳ್ತೀನಿ, ಕೇಳಿಸ್ಕೋ. ನಿನಗೆ ಯೇಸು ಕೊಟ್ಟಂತ ಸಭಾಪಾಲಕನಿಂದ ಓಡಕ್ಕೆ ಆರಂಭಿಸು. ನಿನಗೆ ಯೇಸು ಕೊಟ್ಟಂತ ನಿನ್ನ ಸಭೆಯಿಂದ ಓಡೋದಕ್ಕೆ ಆರಂಭಿಸು. ನಿನಗೆ ಯೇಸು ಕೊಟ್ಟಂತ ಒಳ್ಳೆ ಸೇವಕನಿಂದ ಓಡೋದಕ್ಕೆ ಆರಂಭಿಸು. ಬಂದಿಟ್ಕೊ, ನಿನ್ನ ಮನೆಯನ್ನ ಹುಡುಕಿ ಬಂದು ಯೇಸು ಅಭಿವೃದ್ಧಿ ಮಾಡೇ ಮಾಡ್ತಾನೆ. ಪ್ರತಿ ಭಾನುವಾರ ಸಭೆಗೆ ಹೋಗುವಾಗ ಯಾವ ಪರಿಸ್ಥಿತಿ ನಾವು ಹೋಗ್ತೇವೆ? 100 ರೂಪಾಯಿ ಕೊಟ್ಟುಬಿಟ್ಟು ಸೇವಕರುಗಳಿಗೆ ಎಷ್ಟು ಮಾತಾಡ್ತೀವಿ ನಾವು. ನಾನು ಕೊಟ್ಟೆ, ನಾನು ಹೇಳಿದಂಗೆ ಮಾಡ್ರಿ. ನಿನ್ನ ಮನೆ ಕಲಾನಲ್ಲ ಸೇವಕ, ನಿನ್ನ ಮನೆಯ ಕೆಲಸವಲ್ಲ ಸೇವಕ. ಕ್ರಿಸ್ತನು ಆರಿಸಿಕೊಂಡಂತ ಕಾರ್ಯಪಾಲಿಗಳಿವರು, ಕ್ರಿಸ್ತನ ಆರಿಸಿಕೊಂಡಂತ ಶಿಷ್ಯರುಗಳು, ಕ್ರಿಸ್ತನ ಆರಿಸಿಕೊಂಡಂತ ಕ್ರಿಸ್ತನ ಅಪೊಸ್ತಲಗಳು, ಕ್ರಿಸ್ತನ ಪ್ರವಾದಿಗಳಿವರು. ಎಷ್ಟು ದಿವಸ ಸಾಧಾರಣವಾದ ಒಂದು ಘನ ವ್ಯಕ್ತಿಗಳು ಬಂದ್ಬಿಟ್ರೆ ಸಾಕು, ಏನ್ ಚಪ್ಪಾಳೆ ತಟ್ಟಿ ಆರ್ಭಟ ನಾವು ಮಾಡ್ತೀವಿ. ಆದ್ರೆ ಸೇವಕ ಬಂದ್ಬಿಟ್ರೆ ಮನೆಗೆ ಕಟ್ಕೊಳ್ಳೋದಿಲ್ಲ ನಾವು. ಸೇವಕರು ಸಭೆಯಲ್ಲಿದ್ರೆ ನಾವು ಹೇಳ್ದಂಗೆ ಕೇಳಬೇಕು. ಸಭೆ ನಿಂದು ನಂದಲ್ಲ, ಸಭೆ ಕ್ರಿಸ್ತನ ಸ್ವಂತ ರಕ್ತದಿಂದ ಸಂಪಾದನೆ ಆಗಿದ್ದು. ಗಟ್ಟಿಯಾಗಿ ಕೂಗೋ ನಾಮವನ, ಯೇಸುವೇ ಯೇಸುವೇ ಯೇಸುವೇ.
ಮೂರೇರಿಸುವಾಗ ಪರಿಶುದ್ಧಾತ್ಮನ ಬಿರುಗಾಳಿ ನಿಮ್ಮ ಮಧ್ಯದಲ್ಲಿ ಬೀಸಲ್ಪಡುತ್ತೆ ಸೇವಕರೇ. ನಿಮ್ಮ ಸಭೆ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಕುಟುಂಬ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಕರಗಳು ಪರಿಶುದ್ಧಾತ್ಮನ ಬೆಂಕಿಯಿಂದ ಆವರಿಸಿಕೊಳ್ಳಲಿದೆ. 1, 2, 3 Fire Holy Ghost! Fire Holy Ghost! ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಬಿರುಗಾಳಿ ಒಂದಿಗೂ ಸೇವಕರೇ, ಒಂದಿಗೂ ಯೇಸುವಿನ ನಾಮದಲ್ಲಿ ಒಯ್ಯಬೇಕ ಯೇಸು ಕ್ರಿಸ್ತನ ನಾಮ ನಿಜವಾದ ರಕ್ಷಕನು ಇಲ್ಲಿರುವಂತ ಜನಗಳನ್ನ ರಕ್ಷಿಸುವ ನೀನಾಗಿದ್ದೀಯಾ. ಪ್ರತಿಯೊಂದೊಂದು ಕುಟುಂಬಗಳಿಗೆ, ಪ್ರತಿಯೊಂದು ಜನರಿಗೆ ರಕ್ಷಣೆ ನೀನೇ ನಿಜವಾದ ರಕ್ಷಕನು. ಯೇಸುವೇ ನೀ ನನ್ನಾಲಯ, ಯೇಸುವೇ ನೀ ನನ್ನಾಲಯ, ಯೇಸುವೇ ನೀ ನನ್ನಾಲಯ, ಯೇಸುವೇ ನೀ ನನ್ನಾಲಯ. ಯೇಸುವೇ ನೀ ನನ್ನಾಲಯ, ಯೇಸು